ಸ್ನೇಹಿತರೆ, ಪ್ರಸ್ತುತ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಶತಕ ಸಿಡಿಸುವುದು ದೊಡ್ಡ ವಿಷಯವಲ್ಲ. ಬಹುತೇಕ ಬ್ಯಾಟ್ಸ್ಮನ್ಗಳು ತಮ್ಮ ವೃತ್ತಿ ಜೀವನದಲ್ಲಿ ಒಂದಾದರೂ ಶತಕವನ್ನು ಸಿಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಹಿಂದಿನ ಕಾಲದಲ್ಲಿ ಇದು ಅಷ್ಟು ಸುಲಭವಾಗಿರಲಿಲ್ಲ. ಭಾರತ ತನ್ನ ಮೊದಲ ODI ಪಂದ್ಯವನ್ನು ಇಂಗ್ಲೆಂಡಿನ ವಿರುದ್ಧ 1974ರಲ್ಲಿ ಆಡಿತ್ತು. ಆದರೆ ಮೊದಲ ಏಕದಿನ ಶತಕಕ್ಕಾಗಿ ಭಾರತ ತೆಗೆದುಕೊಂಡಿದ್ದು ಬರೋಬ್ಬರಿ 9 ವರ್ಷಗಳು. ಸ್ನೇಹಿತರೆ, ಭಾರತದ ಪರ ಏಕದಿನ ಕ್ರಿಕೆಟ್ನಲ್ಲಿ ಮೊದಲ ಶತಕವನ್ನು ಬಾರಿಸಿದ್ದು ಬೇರಾರೂ ಅಲ್ಲ, ಭಾರತಕ್ಕೆ ಮೊದಲ ವಿಶ್ವಕಪ್ ತಂದುಕೊಟ್ಟ ನಾಯಕ ಕಪಿಲ್ ದೇವ್ ಅವರು. ಇವರು 1983ರ ಏಕದಿನ ವಿಶ್ವಕಪ್ನಲ್ಲಿ ಶತಕವನ್ನು ಬಾರಿಸಿದ್ದರು. ವಿಶ್ವಕಪ್ನ 20ನೇ ಪಂದ್ಯವು ಜಿಂಬಾಬ್ವೆ ಮತ್ತು ಭಾರತದ ನಡುವೆ ನಡೆದಿತ್ತು. ಈ ಪಂದ್ಯದಲ್ಲಿ ಕಪಿಲ್ ದೇವ್ ಅವರು ಮಾತ್ರ ಭಾರತದ ಪರ ದಿಟ್ಟ ಇನ್ನಿಂಗ್ಸನ್ನು ಆಡಿದ್ದರು. ಭಾರತ ತಂಡದ ನಾಯಕರಾಗಿದ್ದ ಕಪಿಲ್ ದೇವ್ ಅವರು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡಿದ್ದರು. ಬ್ಯಾಟಿಂಗ್ಗೆ ಬಂದ ಸುನಿಲ್ ಗವಾಸ್ಕರ್ ಹಾಗೂ ಕ್ರಿಸ್ ಶ್ರೀಕಾಂತ್ ಅವರು ಶೂನ್ಯಕ್ಕೆ ಔಟ್ ಆಗಿದ್ದರು. ಇದಾದ ಬಳಿಕ ಮೊಹಿಂದರ್ ಅಮರ್ನಾಥ್ 5 ರನ್, ಸಂದೀಪ್ ಪಾಟೀಲ್ 1 ರನ್, ಚಪಾಲ್ ಶರ್ಮಾ ಅವರು ಕೇವಲ 9 ರನ್ಗಳನ್ನು ಗಳಿಸಿದ್ದರು. ಇನ್ನು ಕಪಿಲ್ ದೇವ್ ಅವರು 6ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿದು ಅಬ್ಬರದ ಬ್ಯಾಟಿಂಗನ್ನು ನಡೆಸಿದ್ದರು. ಅಲ್ಲಿ ಅವರು ಭಾರತದ ಪರ ಏಕದಿನ ಕ್ರಿಕೆಟ್ನಲ್ಲಿ ಮೊದಲ ಶತಕವನ್ನು ಪೂರ್ಣಗೊಳಿಸಿದ್ದರು. ಇನ್ನು ಈ ಪಂದ್ಯದಲ್ಲಿ ಕಪಿಲ್ ದೇವ್ ಅವರು ಒಟ್ಟು 175 ರನ್ಗಳನ್ನು ಗಳಿಸಿದ್ದರು. ಈ ಅವಧಿಯಲ್ಲಿ ಅವರು 16 ಬೌಂಡರಿ ಮತ್ತು 6 ಸಿಕ್ಸರ್ಗಳನ್ನು ಬಾರಿಸಿದ್ದರು. ಕಪಿಲ್ ದೇವ್ ಅವರ ಈ ಅದ್ಭುತ ಇನ್ನಿಂಗ್ಸ್ನ ಆಧಾರದ ಮೇಲೆ ಭಾರತ 60 ಓವರ್ಗಳಲ್ಲಿ 266 ರನ್ಗಳನ್ನು ಗಳಿಸಿತ್ತು ಮತ್ತು ಚೇಸಿಂಗ್ಗೆ ಬಂದ ಜಿಂಬಾಬ್ವೆ ತಂಡವು 57 ಓವರ್ಗಳಲ್ಲಿ 235 ರನ್ಗಳನ್ನು ಗಳಿಸಲಷ್ಟೇ ಶಕ್ತವಾಯಿತು. ಈ ಪರಿಣಾಮ ಭಾರತವು ಈ ಪಂದ್ಯವನ್ನು 31 ರನ್ಗಳಿಂದ ಗೆದ್ದುಕೊಂಡಿತು. ಸ್ನೇಹಿತರೆ, ಇನ್ನು 1983 ಭಾರತಕ್ಕೆ ಬಹಳ ವಿಶೇಷವಾಗಿದೆ. ಏಕೆಂದರೆ ಕ್ರಿಕೆಟ್ ಶಿಶುಗಳಾಗಿ ಎಂಟ್ರಿ ಕೊಟ್ಟಿದ್ದ ಟೀಮ್ ಇಂಡಿಯಾ ತಂಡವು ಆ ವರ್ಷ ಚೊಚ್ಚಲ ವಿಶ್ವಕಪ್ ಗೆದ್ದುಕೊಂಡಿತ್ತು. ಇನ್ನು ಫೈನಲ್ನಲ್ಲಿ ಮೊದಲೆರಡು ವಿಶ್ವಕಪ್ ವಿನ್ನರ್ ವೆಸ್ಟ್ ಇಂಡೀಸ್ ತಂಡವನ್ನು ಬಗ್ಗು ಬಡೆದು ಜಯವನ್ನು ಸಾಧಿಸಿತ್ತು. ಕಪಿಲ್ ದೇವ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ 131 ಟೆಸ್ಟ್ ಮತ್ತು 225 ಏಕದಿನ ಪಂದ್ಯಗಳನ್ನು ಆಡಿದ್ದರು. ಈ ಒಂದು ಅವಧಿಯಲ್ಲಿ ಅವರು ಕ್ರಮವಾಗಿ 5248 ರನ್ ಮತ್ತು 3783 ರನ್ಗಳನ್ನು ಗಳಿಸಿದ್ದಾರೆ. ಅವರು ಟೆಸ್ಟ್ನಲ್ಲಿ 432 ವಿಕೆಟ್ಗಳನ್ನು ಸಹ ಪಡೆದಿದ್ದು, ಏಕದಿನ ಕ್ರಿಕೆಟ್ನಲ್ಲಿ 253 ವಿಕೆಟ್ಗಳನ್ನು ಪಡೆದಿದ್ದಾರೆ. ಸ್ನೇಹಿತರೆ, ಇನ್ನು ಒಟ್ಟಾರೆಯಾಗಿ ಏಕದಿನ ಕ್ರಿಕೆಟ್ನಲ್ಲಿ 2114 ಶತಕಗಳು ದಾಖಲಿವೆ. ಇದರಲ್ಲಿ ಭಾರತ ಅತಿ ಹೆಚ್ಚು ಶತಕ ಸಿಡಿಸಿರುವ ದೇಶವಾಗಿದ್ದು, ಏಕದಿನ ಕ್ರಿಕೆಟ್ನಲ್ಲಿ ಇಲ್ಲಿಯವರೆಗೆ ಭಾರತ 319 ಶತಕಗಳನ್ನು ಸಿಡಿಸಿದ್ದಾರೆ. ಇದರಲ್ಲಿ ವಿರಾಟ್ ಕೊಹ್ಲಿ ಅವರು 50 ಶತಕಗಳನ್ನು ಸಿಡಿಸುವ ಮೂಲಕ ಹೆಚ್ಚು ಶತಕ ಸಿಡಿಸಿದ ವಿಶ್ವದ ಹಾಗೂ ಭಾರತದ ಬ್ಯಾಟ್ಸ್ಮನ್ ಆಗಿ ಎನಿಸಿಕೊಂಡಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಭಾರತೀಯ ಕ್ರಿಕೆಟ್ ಅಭಿಮಾನಿಯಾಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಫೇವ್ರೇಟ್ ಆಟಗಾರ ಯಾರು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.